ಆ, ವಿಜ್ಞಾನದ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂದ್ರೆ ನಮಗೆ ದೊಡ್ಡ ಲ್ಯಾಬ್ ಬೇಕು, ಬಿಳಿ ಕೋಟ್ ಬೇಕು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅಲ್ವಾ? ಹೌದು, ಖಂಡಿತ. ಆದ್ರೆ ನಮ್ಮ ಮನೆಯ ಅಡಿಗೆ ಕೋಣೆಯೇ ಒಂದು ದೊಡ್ಡ ಲ್ಯಾಬ್. ಈ ದಿನದ ನಮ್ಮ ಮುಖ್ಯ ಗುರಿ ಎಂದ್ರೆ ಕೇವಲ ನಮ್ಮ ನಾಲಿಗೆ ಮತ್ತು ಬೆರಳುಗಳನ್ನೇ ಸೈನ್ಸ್ ಟೂಲ್ಸ್ ಆಗಿ ಬಳಸಿ ಆಸಿಡ್ಸ್ ಮತ್ತು ಬೇಸಿಸ್ನ ಪ್ರಾಪರ್ಟೀಸ್ ಅನ್ನು ಕಂಡುಹಿಡಿಯೋದು. ವಾವ್, ಇದು ಕೇಳೋಕೆ ತುಂಬಾ ಮಜವಾಗಿದೆ. ಅಂದ್ರೆ ಲ್ಯಾಬ್ ಇಲ್ದೆ ನಾವು ಪ್ರತಿದಿನ ತಿನ್ನುವ ಆಹಾರ ಮತ್ತೆ ಕೈ ತೊಳೆಯುವ ಸೋಪ್ ಕೂಡ ಆ ವಿಜ್ಞಾನದ ವಸ್ತುಗಳೇ ಅಂತಾಯ್ತು. ನಿಜ. ಅಡಿಗೆ ಮನೆಯ ವಸ್ತುಗಳನ್ನು ವಿಜ್ಞಾನದ ಕಣ್ಣಿನಿಂದ ನೋಡುವುದು ನಿಜಕ್ಕೂ ರೋಮಾಂಚಕ. ಮೊದಲು ನಾವು ಆಸಿಡ್ಸ್ ಪ್ರಪಂಚಕ್ಕೆ ಹೋಗೋಣ. ಸರಿ, ಹೋಗೋಣ. ಆಸಿಡ್ಸ್ ಅಂದ್ರೆ ಸಾಮಾನ್ಯವಾಗಿ ಅಪಾಯಕಾರಿ, ಕೈ ಸುಡುತ್ತೆ ಅಂತ ಟಿವಿಲಿ ನೋಡಿರ್ತೀವಿ ಅಲ್ವಾ? ಅದು ಬೇರೆ ತರಹದ ಆಸಿಡ್ಸ್. ಆದ್ರೆ ಎಡಿಬಲ್ ಸಬ್ಸ್ಟೆನ್ಸಸ್ ಅಂದ್ರೆ ನಾವು ತಿನ್ನಬಹುದಾದ ಆಸಿಡ್ಸ್ನ ಅತಿ ದೊಡ್ಡ ಪ್ರಾಪರ್ಟಿ ಅಂದ್ರೆ ಅವುಗಳ ಸಾರ್ ಟೇಸ್ಟ್ ಅಂದ್ರೆ ಹುಳಿ ರುಚಿ. ನಮ್ಮ ನಾಲಿಗೆಯ ಮೇಲಿರುವ ಟೇಸ್ಟ್ ಬಡ್ಸ್ ಪ್ರಕೃತಿಯಲ್ಲಿರುವ ಈ ಆಸಿಡ್ಸ್ ಅನ್ನು ಪತ್ತೆ ಹಚ್ಚುವ ಕೆಮಿಕಲ್ ಡಿಟೆಕ್ಟರ್ ತರಹ ಕೆಲಸ ಮಾಡುತ್ತವೆ. ಓಹ್, ಹುಳಿ ಅಂದ ಕೂಡ್ಲೇ ಬಾಯಲ್ಲಿ ನೀರ್ ಬಂತು. ನಾವು ಆ ಹುಣಸೆಹಣ್ಣು ತಿಂದಾಗ ಮುಖ ಸೊಟ್ಟಗೆ ಮಾಡುತ್ತೀವಲ್ಲ, ಅಂದ್ರೆ ಆ ಹುಣಸೆಹಣ್ಣಿನಲ್ಲಿ ಕೂಡ ಆಸಿಡ್ ಇದೆಯಾ? ಹೌದು, ಖಂಡಿತ ಇದೆ. ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಸಿಡ್ ಇರ್ತದೆ. ಹಾಗೆ ನಿಂಬೆಹಣ್ಣು ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ ಆಸಿಡ್ ಇರ್ತದೆ. ಅಬ್ಬಾ, ಇಷ್ಟೆಲ್ಲ ಇರುತ್ತಾ? ಮತ್ತೆ ನಾವು ದಿನಾಲೂ ಊಟ ಮಾಡುವ ಮೊಸರಿನಲ್ಲಿ ಕೂಡ ಏನಾದ್ರೂ ಇರುತ್ತಾ? ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ. ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್ ಮತ್ತು ಆ ಉಪ್ಪಿನಕಾಯಿಗೆ ಹಾಕುವ ವಿನೆಗರ್ನಲ್ಲಿ ಅಸಿಟಿಕ್ ಆಸಿಡ್ ಇರ್ತದೆ. ಒಂದು ನಿಮಿಷ, ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲದಲ್ಲಿ ವಿಟಮಿನ್ ಸಿ ಇರುತ್ತೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದರಲ್ಲೂ ಆಸಿಡ್ ಇರುತ್ತಾ? ತುಂಬಾ ಒಳ್ಳೆ ಪ್ರಶ್ನೆ. ನೆಲ್ಲಿಕಾಯಿಯಲ್ಲಿ ಅಸ್ಕಾರ್ಬಿಕ್ ಆಸಿಡ್ ಇರ್ತದೆ. ಪ್ರಕೃತಿಯಲ್ಲಿ ಸಿಗುವ ಈ ಆಸಿಡ್ಸ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಮತ್ತು ಸುರಕ್ಷಿತ. ಸರಿ, ಇವುಗಳನ್ನು ರುಚಿ ನೋಡಿದಾಗ ಹುಳಿಯಾಗಿರುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಆಸಿಡ್ಸ್ ಅನ್ನು ಕೇವಲ ಬೆರಳುಗಳಿಂದ ಮುಟ್ಟಿ ಹೇಗೆ ಗುರುತಿಸುವುದು? ಬಹುಶಃ ಒರಟಾಗಿರಬಹುದಾ? ಇಲ್ಲ, ಆಸಿಡ್ಸ್ ಅನ್ನು ಇನ್ನರೆ ಅವು ಸಾಮಾನ್ಯ ನೀರಿನಂತೆ ಅಂದ್ರೆ ವಾಟರ್ ತರಹ ತೆಳ್ಳಗಿರುತ್ತವೆ. ಯಾವುದೇ ರೀತಿಯ ದಪ್ಪಗಿನ ಸ್ಪರ್ಶ ಇರೋದಿಲ್ಲ. ಓಕೆ, ಆಸಿಡ್ಸ್ ಹುಳಿಯಾಗಿರ್ತವೆ ಮತ್ತು ನೀರಿನಂತೆ ಇರ್ತವೆ ಅಂತಾಯ್ತು. ಹಾಗಾದ್ರೆ ಪ್ರಕೃತಿಯಲ್ಲಿ ಇದಕ್ಕೆ ತದ್ವಿರುದ್ಧವಾದ ಗುಣಗಳಿರುವ ವಸ್ತುಗಳು ಇರಬೇಕಲ್ವೇ? ಆ ಬೇಸಿಸ್ ಪ್ರಪಂಚ ಹೇಗಿರ್ತದೆ? ಬೇಸಿಸ್ ಗುಣಗಳು ತುಂಬಾನೇ ಬೇರೆ. ಇವುಗಳ ರುಚಿ ಬಿಟ್ಟರ್ ಟೇಸ್ಟ್ ಅಂದ್ರೆ ಕಹಿ. ಆದ್ರೆ ಇವುಗಳ ಅತಿ ಮುಖ್ಯ ಪ್ರಾಪರ್ಟಿ ಅಂದ್ರೆ ಅವುಗಳ ಸ್ಪರ್ಶ. ಸ್ಪರ್ಶ ಅಂದ್ರೆ ಮುಟ್ಟಿದಾಗ ಹೇಗನ್ಸುತ್ತೆ? ಬೇಸಿಸ್ ಅನ್ನು ಮುಟ್ಟಿದರೆ ಸ್ಲಿಪ್ಪರಿ ಫೀಲ್ ಅಥವಾ ಸೋಪಿ ಫೀಲ್ ಇರ್ತದೆ. ಅಂದ್ರೆ ಒಂಥರ ಎಣ್ಣೆಯಂತೆ ಜಾರುವ ಅನುಭವ. ಆ ಜಾರುವ ಅನುಭವ ಅಂದ್ರೆ ನಾವು ಕೈ ತೊಳೆಯುವ ಸೋಪು ತರಹನಾ? ನಿಖರವಾಗಿ. ಸೋಪ್ ಸೊಲ್ಯೂಷನ್, ಆಮೇಲೆ ಬಟ್ಟೆ ಒಗೆಯುವ ವಾಷಿಂಗ್ ಪೌಡರ್ ಸೊಲ್ಯೂಷನ್, ಕೇಕ್ ಮಾಡಲು ಬಳಸುವ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಇವೆಲ್ಲ ಬೇಸಸ್ಗೆ ಉದಾಹರಣೆಗಳು. ಓಹೋ, ಹಾಗಾದ್ರೆ ಸುಣ್ಣರ ನೀರು ಕೂಡ ಇದೇ ಗುಂಪಿಗೆ ಸೇರುತ್ತಾ? ಹೌದು, ಲೈಮ್ ವಾಟರ್ ಕೂಡ ಒಂದ್ ಬೇಸ್. ಇಲ್ಲಿ ಲೈಮ್ ವಾಟರ್ ಅಂದ್ರೆ ನಿಮ್ಮೆ ರಸ ಅಲ್ಲ, ಕಟ್ಟಡ ಕಟ್ಟಲು ಮತ್ತು ವಿಜ್ಞಾನದಲ್ಲಿ ಬಳಸುವ ಸುಣ್ಣದ ನೀರು, ಗೊತ್ತಾ? ಅರ್ಥ ಆಯ್ತು. ಈಗ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಹುಣಸೆಹಣ್ಣು ರುಚಿ ನೋಡ್ದಾಗೆ ಈ ಬೇಸಸ್ ಅನ್ನು ಕೂಡ ರುಚಿ ನೋಡಬಹುದಾ? ಅಯ್ಯೋ ಇಲ್ಲ. ಸೋಪಿನಂತಹ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅನ್ನು ಎಂದಿಗೂ ರುಚಿ ನೋಡಬಾರದು. ಅದು ಅಪಾಯಕಾರಿ. ಅದು ಸರಿ. ಆದ್ರೆ ಗೊತ್ತಿಲ್ಲದೆ ಬಾಯಿಗೆ ಹೋದ್ರೆ ಏನಾಗುತ್ತೆ? ಆಕಸ್ಮಿಕವಾಗಿ ಅಡುಗೆ ಮನೆಯಲ್ಲಿರುವ ಬೇಕಿಂಗ್ ಸೋಡಾ ಸ್ವಲ್ಪ ನಾಲಿಗೆಗೆ ತಾಗಿದ್ರೆ ಅದು ಎಷ್ಟು ಕಹಿ ಇರುತ್ತದೆ ಅಂತ ಆಗ ಗೊತ್ತಾಗ್ತದೆ. ಆ ಬಿಟರ್ ಟೇಸ್ಟ್ ನಮ್ಮ ಮೆದುಳಿಗೆ ಇದು ಬೇಡ ಅಂತ ಎಚ್ಚರಿಕೆ ಕೊಡುತ್ತದೆ. ಓಕೆ, ಆಸಿಡ್ಸು ಹುಳಿ ಮತ್ತು ನೀರಿನಂತೆ, ಬೇಸಸ್ ಕಹಿ ಮತ್ತು ಜಾರುವಂತೆ ಇರ್ತವೆ. ಆದ್ರೆ ಇದರಿಂದ ನಮ್ಗೇನು ಉಪಯೋಗ? ಇದೇ ಪ್ರಾಪರ್ಟೀಸ್ ಅನ್ನು ಬಳಸಿಕೊಂಡು ವಿಜ್ಞಾನಿಗಳು ಹೊಸ ರುಚಿಯ ಆಹಾರಗಳನ್ನು ಮತ್ತು ಹೊಸ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅನ್ನು ಕಂಡುಹಿಡಿಯುತ್ತಾರೆ. ನಮ್ಮ ದೈನಂದಿನ ಜೀವನವೇ ಒಂದು ವಿಜ್ಞಾನದ ಪ್ರಯೋಗಶಾಲೆ ಅಲ್ವಾ? ವಾವ್! ಹಾಗಾದ್ರೆ ನಾವು ಪ್ರತಿದಿನ ಕೈ ತೊಳೆಯುವಾಗ ಮತ್ತು ಆ ಮಧ್ಯಾಹ್ನ ಮೊಸರನ್ನ ತಿನ್ನುವಾಗೆಲ್ಲ ವಿಜ್ಞಾನದ ಪ್ರಯೋಗ ಮಾಡ್ತಿದ್ದೀವಾ? ಹೌದು, ಖಂಡಿತ. ಸಾರಾಂಶವಾಗಿ ಹೇಳಬೇಕು ಅಂದ್ರೆ ಆಸಿಡ್ಸ್ ಎಂದರೆ ಹುಳಿ ರುಚಿ ಮತ್ತು ನೀರಿನಂತಹ ಸ್ಪರ್ಶ. ಬೇಸಿಸ್ ಎಂದರೆ ಕಹಿ ರುಚಿ ಮತ್ತು ಜಾರುವ ಸ್ಪರ್ಶ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಈಗ ಎಲ್ಲರಿಗೂ ಒಂದು ಹೊಸ ಆಲೋಚನೆ. ಕೇಕ್ನಂತಹ ತಿನಿಸುಗಳನ್ನು ಮಾಡುವಾಗ ಹುಳಿ ರುಚಿಯ ಆಸಿಡ್ಸ್ ಮತ್ತು ಕಹಿ ರುಚಿಯ ಬೇಸಸ್ ಎರಡನ್ನೂ ಒಟ್ಟಿಗೆ ಬೆರೆಸಿದರೆ ಏನಾಗಬಹುದು? ಒಳಗೆ ಯಾವ ರೀತಿಯ ಮ್ಯಾಜಿಕ್ ನಡೆಯಬಹುದು? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮುಂದಿನ ಬಾರಿ ಸಿಗೋಣ.